ನಾಗಮಂಗಲದಲ್ಲಿ ದೆವ್ವ ಕಾಣಿಸಿಕೊಂಡಿದೆಯಾ? ಬೈಕ್ ಸವಾರನಿಗೆ ದೆವ್ವ ಕಾಣಿಸ್ತಂತೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಆದರೆ ಪೊಲೀಸರ ಫ್ಯಾಕ್ಟ್ ಚೆಕ್ ನಡೆಸಿದ ಬಳಿಕ ಬಯಲಾಯಿತು ವಿಡಿಯೋ ಹಿಂದೆ ಇರುವ ನಿಜವಾದ ಕತೆ. ನಾಗಮಂಗಲ ತಾಲೂಕಿನ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಬಳಿ ಮಧ್ಯರಾತ್ರಿ ಬೈಕ್ ಸವಾರನಿಗೆ ದೆವ್ವ ಕಾಣಿಸಿಕೊಂಡಂತಿರುವ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗಿ ಕ್ಷಣಾರ್ಧದಲ್ಲಿ ವೈರಲ್ ಕೂಡ ಆಗಿತ್ತು. ವಿಡಿಯೋ ನೋಡಿ ಆ ರಸ್ತೆಯಲ್ಲಿ ಓಡಾಡಲು ಜನವೇ ಹೆದರಿ ಹೋದ್ರು. ಆದರೆ ನಿಜ ತನಿಖೆ ನಡೆಸಿದ ನಾಗಮಂಗಲ ಪೊಲೀಸರು ವಿಡಿಯೋ ಹಿಂದೆ ದೆವ್ವವಲ್ಲ, ಮಾನವನೇ ಇದ್ದಾನೆ ಎಂದು ಪತ್ತೆ ಹಚ್ಚಿದರು. ಫ್ಯಾಕ್ಟ್ ಚೆಕ್ ಬಳಿಕ ವಿಡಿಯೋ ಸಂಪೂರ್ಣ ಫೇಕ್ ಎಂದು ಸ್ಪಷ್ಟವಾಯಿತು. ಈ ವಿಡಿಯೋವನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ ವ್ಯಕ್ತಿ ನಾಗಮಂಗಲ ಟೌನ್ನ ನಿವಾಸಿ ಗೋಪಿ ಎಂದು ಪೊಲೀಸರು ಗುರುತಿಸಿದ್ದಾರೆ. ಇನ್ನು ಲೈಕ್ಸ್ಗಳು, ವ್ಯೂಸ್ಗಾಗಿ ಆತ ಪ್ರೇತಾತ್ಮದ ವಿಡಿಯೋ ಎಂಬ ನಾಟಕವನ್ನೇ ಸೃಷ್ಟಿಸಿದ್ದಾನೆ ಎಂದು ತನಿಖೆಯಲ್ಲಿ ಬಯಲಾಯಿತು. ಗೋಪಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು, ಪೊಲೀಸರು ಅವನ ತಪ್ಪೊಪ್ಪಿಗೆ ವಿಡಿಯೋವನ್ನೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಫೇಕ್ ವಿಡಿಯೋಗಳನ್ನ ನಂಬಿ ಭಯಪಡಬೇಡಿ. ಇಂತಹ ವಿಡಿಯೋಗಳನ್ನ ಹಂಚುವುದು ಕಾನೂನು ಕ್ರಮಕ್ಕೆ ದಾರಿ ಮಾಡಬಹುದು ಎಂದು ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಇನ್ನು ನಾಗಮಂಗಲದ ದೆವ್ವ ಕತೆ ಕೊನೆಗೆ ನಿಜಕ್ಕೂ ಮಾನವನ ಕೃತ್ಯ ಎಂದು ಸಾಬೀತಾದ್ದರಿಂದ ಈಗ ಅಲ್ಲಿನ ಜನರು ದೆವ್ವದ ಕಾಟಕ್ಕಿಂತ ಫೇಕ್ ನ್ಯೂಸ್ ಕಾಟಕ್ಕೆ ಹೆಚ್ಚು ಹೆದರುತ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.